ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಮಗೌಡ ಪಾಟೀಲ್. ಏನು ಈ ವರ್ಗೀಕರಣಗಳಾದ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ವಗೇರೆ ಆ ಹೊತ್ನಾಗ ನಾವು ಲಾಸ್ಟ್ 4 ಬಿಟ್ಟು 5ನೇ ಗ್ರೂಪ್ನಾಗ ಬಂದೀವಿ. ನಾವು ರಾಜಕೀಯ ಜನ ಈ ಪಂಚಮಶಾಲಿ ಜನರನ್ನು ಹಿಡ್ಕೊಂಡು ವೋಟ್ ಹಾಕಿಸ್ಕೊಂಡು ಹಗಲು ರಾತ್ರಿ ನಮ್ಮನ್ನು ತಿರುಗಾಡಿಸಿದ್ರು. ನಮ್ಮ ಕಡೆಯಿಂದ ಕೊಟ್ಟಿ ತಗೊಂಡ್ರು, ನಮ್ಮ ಕಡೆಯಿಂದ ಏನೇನು ಮಾಡ್ಕೋಬೇಕು ಎಲ್ಲ ಮಾಡಿದರು. ಬಟ್ ಪಂಚಮಸಾಲಿ ಸಮಾಜಕ್ಕೆ ರಿಸರ್ವೇಷನ್ ಕೊಡುವಂಥ ವ್ಯವಸ್ಥೆ ಬಂದಾಗ ಅವರ ಧ್ವನಿ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟುವಂಥ ಕೆಲಸ ಇವತ್ತಿಗೂ ಸರಿಯಾಗಿ ನಡೆದಿಲ್ಲ ಅಂತ ಬಹಳ ದುಃಖತೆ ಆಗುತ್ತೆ. ಈ ಹಿನ್ನೆಲೆಯೊಳಗೆ ಈ ದೇಶದ ಮೊಟ್ಟ ಮೊದಲನೇ ಪಂಚಮಸಾಲಿ ಪೀಠ ಕೂಡಲ ಸಂಗಮದ ನಿರ್ಮಾಣ ಆಯಿತು. ಅದರ ಪೂಜ್ಯ ಜಗದ್ಗುರುಗಳ ಸ್ಥಾನವನ್ನು ಅಲಂಕರಿಸಿದ್ರೆ ನಮ್ಮ ಹೆಮ್ಮೆಯ ವಿಷಯ. ಈಗಿನ ಕಾಲದಾಗ ಯಾರೋ ಒಬ್ಬರು ಸ್ವಾಮಿಗಳಾದ್ರೆ ಏನಾಗ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿರುತ್ತೆ. ಎಲ್ಲ ಸಮಾಜದ ಹುಡುಗ ಗೊತ್ತಿರೋದು ವಕೀಲರಿಗೆ. ಸ್ವಾಮಿಗಳ ಆದ್ಕೂಡಲೇ ಮೊದಲು ಮಠ ಕಟ್ಟೋದು. ಮಠ ಕಟ್ಟಿದ ಮೂಲಕ ಅಲ್ಲಿ ಪಂಚತಾರ ಏನೇನು ವೈಭವ ಉಪಯೋಗ ಆಗಬೇಕು ಅದೆಲ್ಲ ಮಾಡ್ಕೊಡೋರು. ಇವತ್ತಿಗೂ ಸ್ವಾಮೀಜಿಯವ್ರ ಹತ್ತಿರ ಹೋಗಿ ಯಾರಾದರೂ ಕೂಡಲ ಸಂಗಮದಾಗ ಹೋಗಿದ್ದ ನೀವು ನೋಡಿರಬೇಕು. ಇವತ್ತಿಗೆ ಅವ್ರಿಗೆ ಮಠ ಇಲ್ಲ, ಇರ್ಲಿಕ್ಕೆ ಜಾಗ ಇಲ್ಲ. ಆ ಕೂಡಲ ಸಂಗಮದೊಳಗೆ ಪೌಳಿಯೊಳಗೂ ಇವತ್ತಿರ್ತಾರೆ. ಎಲ್ಲೇ ಹಳ್ಳಿ ಒಳಗೆ ಬಂದರೆ ಯಾರೇ ಭಕ್ತರ ಮನೆಗೆ ಕರೋದರ ಇರೋದು ಇಲ್ಲ, ಕಾರ್ ಮೇಲೆ ಮಾತ್ರ ಬೆಳೆ ಬೆಳತ ಕಟ್ಕೊಂಡು ಮಾಡೋದು. ಆಶ್ರೂಪವಾಗಿ ಒಂದು ಮಾತು ಹೇಳ್ತಾರಪ್ಪ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಜಾಗದಾಗ ಹಪ್ಪು ನಾ ಆಗಿರ್ತಿಲ್ಲ. ನಾ ಇಂಥವ್ರಿಗೆ 5 ಸ್ಟಾರ್ ಹೋಟೆಲ್ ಅದಂತ ಒಂದು ಮಠ ಕಟ್ಕೊಂಡ್ರೆ ಅಗದಿ ಚೈನಿ ಆರಾಮ್ ಸರಿ ಇರ್ತಿದ್ರು. ನಿಮಗೆ ಈಗ ಒಂದಕ್ಕೆ ಬೆಳೀತಿದ್ದಿಲ್ಲ. ನೀವು ನಮ್ಮನ್ನು ಅಭ್ಯಾಸ ಆಗಿ ಮಾಡಿಲ್ಲ, ನನಗೆ ಇದೇ ಥರ ಸಂಸಾರ. ಇದಕ್ಕೆ ಹೆಚ್ಚಾಗಿ ಒಂದಾಗಿರೋ ಜಾತಿ ಆಗಿದ್ದು ಇದು ನಿಮ್ಗೆ ಇನ್ನೂ ತಕ್ಕ ಹೆಂಗೆ ಗೊತ್ತಾಗಲಿಲ್ಲ. ಹೆಗಡೆಯವರು ಎಂದೋ ಹೇಳ್ಯಾರ, ಜಗತ್ತನ್ನು ಆಳುವ ಶಕ್ತಿ ಲಿಂಗಾಯತಗೊಳಗದ. ಅವ್ರು ಅದರ ಯಾವಾಗೂ ಒಂದಾಗಿಲ್ಲ, ಅವರಲ್ಲಿ ಒಕ್ಕಟ್ಟಿಲ್ಲ. ಅವ್ರು ಹಿಂಗೆ ಆಗುವುದು ಅದು ಲಿಂಗಾಯತರಿಂದ ನಾವು ಬರ್ತೀವಿ ಅದರೊಳಗೆ. ಸೊ ಇಂಥ ವ್ಯವಸ್ಥೆಯೊಳಗೆ ಬದುಕುತ್ತಿರುವಂತಹ ನಮಗೆ ಈ ವ್ಯವಸ್ಥೆ ಸಲುವಾಗಿ ನಾವೇನು ಹೋರಾಟ ನಡೆಸಿದ್ದೀವಿ ಅದು ನಮಗೆ ನಿಮಗೆ ಅಥವಾ ಈಗ ಸಣ್ಣವರಿದ್ದವ್ರಿಗೂ ಉಪಯೋಗ ಆಗಲಿಕ್ಕಿಲ್ಲ. ಬಟ್ ನಾಳೆ ಮುಂಬರುವ ಜನಾಂಗದ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ಅದು ನಮ್ಮ ಮಕ್ಕಳಾಗ್ಬೋದು, ಮೊಮ್ಮಕ್ಕಳಾಗ್ಬೋದು, ಮರಿಮಕ್ಕಳಾಗ್ಬೋದು. ಇದೇ ಸ್ಥಿತಿ ಮುಂದುವರೆದ್ರೆ ನಮ್ಮ ತಂಗಿದೆ ಹೇಳಿದರು, ಯಾವುದೇ ವ್ಯವಸ್ಥೆಯೊಳಗೆ ನಾವು ಚೌಕಟ್ಟಿನಾಗ ಕೂತೇ ಇಲ್ಲ, ಬಹುತೇಕ ಕೊಡುವುದೂ ಇಲ್ಲ. ಯಾವ ಪ್ರತಿಜ್ಞೆಯೊಂದಿಗೆ ಸ್ವಾಮಿಗಳು 3-4 ವರ್ಷದಿಂದ ಅಖಂಡವಾಗಿ ಒಂದಾಗೋಟು ಇನ್ನೊಂದು ಚಳವಳಿ ಹುಡ್ಕೊಂಡು ಈ ಚಳವಳಿ ಅಗ್ನಿಯನ್ನು ನಿರಂತರವಾಗಿ ಉರಿಸ್ಕೊಟ್ಟು ಬಂದಾಗ ಇದನ್ನು ನಾವು ಹಿಂಗೆ ಇಟ್ಕೊಂಡು ಹೋಗಿ ಅದನ್ನು ನಾವು ಆರಿಸಿಕೊಟ್ಟಂಥ ಪ್ರತಿನಿಧಿಗಳು ಯಾರು ನಮ್ಮವರದ ಪಂಚಮಸಾಲಿ ಅವರು ಇದನ್ನು ಯೋಗ್ಯ ರೀತಿಯಿಂದ ಪ್ರತಿನಿಧಿತ್ವ ಮಾಡೋದಂದ್ರೆ ಅವರಿಗೆ ಎಲ್ಲಿವರೆಗೆ ನಾವು ಬಿಸಿ ಮುಟ್ಟಿಸೋದಿಲ್ಲ ಅಲ್ಲಿವರೆಗೆ ಇದು ಸಾಕು. ಆದರೆ ಒಂದು ಮಾತನ್ನು ಬಹಳ ಪ್ರಾಮಾಣಿಕವಾಗಿ ಹೇಳ್ತಾರೆ, ಅಪ್ಪಾಜಿ ಇದು ಬ್ಯಾರಿಸ್ಟರ್ ಅಂಬೇಡ್ಕರ್ ಅವರು ಬಂದು ವಕೀಲಿಕೆ ಮಾಡಿದಂಥ ಸ್ಥಳ ಇದು ಸಾಮಾನ್ಯ ನಮ್ಮ ವತನಿ ಇರ್ಬೋದು, ಬೈಲೂರು ಇರ್ಬೋದು, ಮತ್ತೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಬಟ್ ಚಿಕ್ಕೋಡಿ ಹ್ಯಾಸ್ ಗಾಟ್ ಎ ಸೆಪರೇಟ್ ಪ್ಲೇಸ್ ಇನ್ ದ ಜುಡಿಷಿಯರಿ. ಅಂಬೇಡ್ಕರ್ ಅವರು ಬಂದು ಇಲ್ಲಿ ಕೇಸ್ ನಡೆಸಿದ್ದಾರೆ. ಅವಾಗ ಅಂಬೇಡ್ಕರ್ ಅವರು ಬಂದಾಗ ತಮ್ಮ ಜನಾಂಗಕ್ಕೆ ಒಂದು ಅದ್ಭುತವಾದಂಥ ಸ್ಥಾನವನ್ನು ಕಲ್ಪಿಸಲಿಕ್ಕೆ ಇಡೀ ತಮ್ಮ ಸಮಾಜವನ್ನು ಇಲ್ಲಿ ಎಚ್ಚರಗೊಳಿಸುವಂಥ ಕೆಲಸ ಮಾಡಿದ್ದಾರೆ. ನಾವು ಮೆಚ್ಚಬೇಕು. ಅವರು ತಮ್ಮ ಸಮಾಜವನ್ನು ಎತ್ತರ ಮಾಡೋದು, ಉನ್ನತೀಕರಣ ಮಾಡುವಂಥ ಕೆಲಸ ಅಂಬೇಡ್ಕರ್ ಅವರು ಈ ಭೂಮಿಯೊಳಗೆ ನಿಂತು ಮಾಡಿ ಅದಕ್ಕೆ ಈ ಪವಿತ್ರ ಭೂಮಿಗೆ ನಾವು ಸಲ್ಯೂಟ್ ಮಾಡಿರ್ತೀವಿ. ಅವರಿದ್ರ ಅಂತ ಹೇಳಿ ನಮ್ಮ ಇಂಗ್ಳಿಯೊಳಗೆ ಮತ್ತು ನನ್ನ ಹೆಸರು ದೇವರಾಯ ಇಂಗ್ಳೆ ಅವರು, ಅವ್ರ ಬಗ್ಗೆ ನಾವು ಪುಸ್ತಕ ಬರ್ಸಿದ್ದೀವ್ರು ನಮ್ಮ ಎಮೋಷನಲ್ ಸಂಸ್ಥೆ. ಆ ದೇವರಾಯ ಇಂಗ್ಳೆ ಪುಸ್ತಕದಿಂದ ಮತ್ತು ಮುಂದೆ ಫಿಲ್ಮು ಆಗ್ತದೆ. ನಮ್ಮ ಸರ್ಜು ಕಾಟ್ಕರ್ ರೈಟರ್ ಆದ ದೇವರಾಯ ಇಂಗ್ಳೆ ಒಬ್ಬ ಸಾಮಾನ್ಯ ದಲಿತ ಸಮಾಜದ ಹುಟ್ಟಿದಂಥ ಮನುಷ್ಯ ತನ್ನ ಸಮಾಜವನ್ನು ಉನ್ನತೀಕರಣ ಮಾಡುವ ಸಲುವಾಗಿ ಆ ಎಲ್ಲ ಕಾಂಬಳೆ, ಹರಿಜನ್ ಇವೆಲ್ಲ ತೆಗೆದುಕೊಂಡು ಊರುಗಳ ಹೆಸರಿಡುವ ಕೆಲಸ ಮಾಡಿದ್ದಾರೆ. ಇನ್ನೂ ಒಂದು 10 ಜನ SC ST ಮಂದಿನ ತಹಸೀಲ್ದಾರ್ ಕಡೆ ಕರ್ಕೊಂಡ್ಬರ್ಬೇಕು. ಬಂದೆಪ್ಪ ಇವ್ರು ಅಡ್ಡಾಸರು ಬದ್ರಿ ನಾ ಮಲಾವದಿ ಹರಿಜನ್ ಅಂದ್ರೆ ನಾನು ಹರಿಜನ್ ಹೆಸರು ತೆಗೆದು BL ಮಲಾವದಿ ಈ ರೀತಿ ಹೆಸರುಗಳನ್ನು ಚೇಂಜ್ ಮಾಡುವ ಮೂಲಕ
ಆ ಸಮಾಜಕ್ಕೆ ಒಂದು ಆತ್ಮಾಭಿಮಾನ ಸ್ವಗೌರವವನ್ನು ದೊರಕಿಸಿಕೊಡುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಚಿಕ್ಕೋಡಿ ತಾಲೂಕಿನೊಳಗೆ ದೇವರಾಯ ಇಂಗ್ರೆ ಅವರು. ಇಷ್ಟೆಲ್ಲ ಮಾಡಿದ್ರು. ಇದ್ರ ಮುಂದಿನ ಹೇಳ್ತಾರೆ, ನನಗೆ ಯಾರ ಅಂಜಿಕೆನೂ ಇಲ್ಲ. ನಿಮ್ಮೂರ ಏನೋ ಒಬ್ಬರು ಸ್ವಾಮಿಗಳು ತಮ್ಮ ಜನಾಂಗಕ್ಕೆ ಇದ್ರದ್ದು ಜಾತಿ ಜಂಗಮ ಇದು ಸರ್ಟಿಫಿಕೇಟ್ಸ್ ಕೊಡಿ. ಅವ್ರು ಮಾಡಿದ ತಪ್ಪನಾಗಿಲ್ಲ. ನಾವು ಅವರು ಜಂಗಮ ಸಮಾಜದೊಳಗೆ ಹುಟ್ಟಿದ್ದರಿಂದ ತಮ್ಮ ಸಮಾಜದ ಜನರಿಗೆ ಎಲ್ಲಾ ರೀತಿಯಿಂದ ಅನುಕೂಲತೆಯನ್ನು ಕಲ್ಪಿಸುವುದು ಅವ್ರ ಧರ್ಮ ಇತ್ತು, ಅವ್ರು ಮಾಡ್ಯಾರ. ಬಟ್ ನಮ್ಮ ಸಮಾಜದೊಳಗೆ ಇದು ಯಾಕೆ ಆಗುವುದರಿಂದ ನಾನು ಇದಕ್ಕೆ ಕಾರಣೀಭೂತರು ನಮ್ಮ ಸಮಾಜದಲ್ಲಿರುವಂಥ ನಮ್ಮ ಏನು ಈ ಶಾಸಕರು MP ಇವರೆಲ್ಲ. ಯಾಕಂದ್ರೆ ಇವ್ರು ಯಾರೂ ಈ ನಮ್ಮ ಹೋರಾಟದವನ್ನು ಅಂತಿಮ ನಿಲುವಿಗೆ ತಂದ ನಿಲ್ಲಿಸುವಲ್ಲಿ ವಿಫಲ ಆಗಿದೆ. ಪ್ರತಿಯೊಬ್ಬರಿಗೆ ಏನು ಬೇಕಾಗೈತೆ ಅಂದರೆ ಇದರ ಕಾವು 5 ವರ್ಷ ತನಕ ಏರ್ಸ್ಕೊಂಡು ಹೋಗೋದು, 5ನೇ ವರ್ಷ ಇಲೆಕ್ಷನ್ದೊಳಗೆ ಇದನ್ನು ಉಪಯೋಗ ಮಾಡ್ಕೊಂಡು. ನನಗೆ ಇವತ್ತಿಗೂ ನೆನಪೈತಿ, ಹೋದ MP ಇಲೆಕ್ಷನ್ದಾಗ ನಿಮ್ಮ ಭಾಗದವರು ಒಬ್ಬರು ನಿಂತಿದ್ದರು. ರಾತ್ರಿ 2ಕ್ಕೆ ಫೋನ್ ಹಚ್ಚಾರ ಅವ್ರು. ನಾನು ಬೇರ್ಪಡ್ಲಿಲ್ಲ, ನಾ ಇಲ್ಲಿ ಕೆಲಸ ಬಿಟ್ಟು ಬಂದೀನಿ, ನೀವು ತಬರతో ಬರ್ರಿ ಅಂತೆ. ಯಪ್ಪ, ಇದು ನನ್ನ ವಯಸ್ಸು ಅಲ್ಲ, ಈ ವಯಸ್ಸಿನಾಗ ನಮ್ಮ ಹೆಂಡತಿ ನಾನು ಬಿಡಾಗಿಲ್ಲ ಅಂತ. ಯಾಕಂದ್ರೆ ವಯಸ್ಸಾದವರು ಎಲ್ಲಿ ಹೋಗಿ ಏನಾದ್ರು ಮಾಡ್ಕೊಂಡ ತಿಳ್ಕೊಂಡ ಅದಕ್ಕೆ ನಾನು ಬರುವುದಿಲ್ಲರಪ್ಪ ಅಂತ ಸ್ಪಷ್ಟವಾಗಿ ಹೇಳಿ. ಮತ್ತು ಅವಾಗೂ ಒಂದು ಮಾತು ಹೇಳಿದೆ, ಈ ಯಾರು ನಿಮ್ಮನ್ನ ಇಟ್ಟೆಲ್ಲ ಓಡಾಡ್ಸಾಕ್ತಾರೋ ಅವರು ನಿಮ್ಮ ಕೂಡ ಒತ್ತೆ ಕುಳಿತಾರೆ. ಪ್ರಕಾಶ್ ನಾನು ಬಹಳ ಆತ್ಮೀಯ ಮಿತ್ರರಿರಬಹುದು, ಬಟ್ ರಾಜಕೀಯವಾಗಿ ಅವ್ರು ಎಷ್ಟೇ ದೊಡ್ಡ ಸ್ಥಾನ ಗಳಿಸಿದ್ರು, ಸಮಾಜದ ದೃಷ್ಟಿಯಿಂದ ಏನು ಮಾಡಬೇಕಾಗಿತ್ತು, ನಮ್ಮ ಚಿಕ್ಕೋಡಿ, ನಮ್ಮ ಅಥಣಿ, ನಮ್ಮ ಭಾರತ, ಆಲ್ ದ MLAs and MPs have done nothing. ಎಲ್ಲೇ ಒಂದು ಬಿಸಿ ಬಂದಾಗ ಅದು ಹೋಗಿ ಭಾಷಣ ಮಾಡಿ ಎಲ್ಲರೂ ತಮ್ಮ ತಮ್ಮ ತಿರುಗಿ ಹೋಗ್ತಾರೆ. ಹೊರತಾಗಿ ಇದನ್ನೊಂದು ಎಂಡ್ ಕೊಯ್ಯುವಂಥ ಕೆಲಸಗಳು ನಡೀತಾ ಇದೆ. ಅದಕ್ಕಂತ ನಂದು ಒಂದೇ ಒಂದು ವಿನಂತಿ ಇದೆ, ಅಪ್ಪಾಜಿ, ಈ ದೇಶದೊಳಗೆ ಏನಾದರೂ ಕ್ರಾಂತಿ ಆಗಿದ್ದರೆ ನಾವು ವಕೀಲರು ಮಾಡಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಇಟ್ ಈಸ್ ವಿ ಹೂ ಆರ್ ರೆಸ್ಪಾನ್ಸಿಬಲ್. ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಆದಿಯಾಗಿ ಎಲ್ಲರೂ ವಕೀಲರೇ ಇದ್ದರು. ಅವ್ರಿಗೆ ಕಾಯ್ದೆ ಎಲ್ಲ ಗೊತ್ತಿತ್ತು, ಇಂಗ್ಲೀಷನ್ನು ಎದುರಿಸಿ ನಿಂತಾರೆ. ಅವ್ರಿಗೆ ಕಾಯ್ದೆ ಅವ್ರಿಗೆ ತಿಳಿಸಿ ಹೇಳಿ ಅದನ್ನು ಬಲಿಷ್ಠವಾದಂತಹ ಸರ್ಕಾರವನ್ನು ಬೀಳಿಸುವಂಥ ಶಕ್ತಿ ಅಂದಿನ ವಕೀಲರು ಮಾತ್ರ ಮಾಡಿದ್ರು. ಸೊ ನನ್ನ ಪ್ರಕಾರ ಇವತ್ತು ತಾವು ತಗೊಂಡಂಥ ಇದೇನು ಅಂತ ವಕೀಲರ ಮಾರ್ಫತ್, ವಕೀಲರ ಮುಂದೆ ಮಾಡಿಕೊಂಡ ಈ ಏನು ಚಳವಳಿಯನ್ನು ಮಾಡುವುದಂತ ಒಂದು ನಿರ್ಧಾರವನ್ನು ತಾವು ಮಾಡಿದ್ದೀರಿ, ಇದನ್ನು ಡೆಫಿನೆಟ್ಲಿ ಯಶಸ್ವಿ ಆಗ್ತದೆ. ಆ ಹಿನ್ನೆಲೆಯೊಳಗೆ 22ನೇ ತಾರೀಕು ಬೆಳಗಾವಿ ಒಳಗೆ ಒಂದು ಇಡೀ ಕರ್ನಾಟಕದ ವಕೀಲ ಪರಿಷತ್ತವನ್ನು ಕೂಡಿಸುವ ಮೂಲಕ ಅಲ್ಲಿ ಇವತ್ತು ಹೆಂಗೆ ಅಕ್ಕ ಅವರು ಆ ಕಾಯ್ದೆಯ ಬಗ್ಗೆ ಹೇಳಿದ್ರು, ಹಂಗೆ ಎಲ್ಲ ವಕೀಲರು ಒಂದು ಸ್ವಲ್ಪ ದಯವಿಟ್ಟು ಸ್ಟಡಿ ಮಾಡ್ಕೊಂಡು ಬರ್ಬೇಕು. ನಮ್ಮಂಥ ವಯಸ್ಸಾದವ್ರಿಗೆ ನಾವು ಕೈಯಾಗ ಪುಸ್ತಕ ಹಿಡಿದಕ್ಕೂ ಬರೋಲ್ಲ, ಕೈ ನಡೆಸ್ತಾವೆ. ಅದಕ್ಕೆ ಹರಿದವ್ರು ನೀವು ಅಭ್ಯಾಸ ಮಾಡ್ಕೊಂಡು ಬಂದ. ಬಟ್ ಇಟ್ ಇಸ್ ದ ಬೆಸ್ಟ್ ವೇ ಟು ಗೆಟ್ ಇಟ್ ಡನ್. ಇದನ್ನು ನಾವು ದಯವಿಟ್ಟು ಎಲ್ಲರೂ ಆಗಲೂ ಸಲಹೆ ಸೂಚನೆಗಳನ್ನು ಕೊಡುವ ಮೂಲಕ ನಮ್ಮ ಸಂಘಟನೆಗೆ ಒಂದು ಶಕ್ತಿ ಬರ್ತಂದ್ರೆ ನಾವು ನಾಳೆ ಇಲ್ಲಿ ವಿಧಾನಸಭೆ ಅಧಿವೇಶನ ನಾ ಕಟ್ಟ ಕಡಿಮೆ ಮಾತು ಹೇಳ್ತಕ್ಕ, ನೀವು ಸ್ವಲ್ಪ ಹಿಂದೆ ಇರ್ತಾರೆ, ನಾವು ಹಿಂದಿನ ನಾಳೆ ಬಂದತ್ತೆ. ಮನೆಯಾಗಿದ್ರು ಸಹಾಯವ್ರದೀವಿ, ಎಲ್ಲಿದ್ರು ಸಹಾಯವ್ರದೀವಿ. ಸಮಾಜಕ್ಕಾಗಿ ಸಾಕು ಬಸವಳಿ ಮಗ ತಗೊಂಡು ಬಂದಿವಿ. ಅದಕ್ಕೆ ನಮ್ಮಂಥವ್ರ ಮುಂದೆ ಮಾಡಿ ಆ ಜೀವ ಕೊಟ್ಟಾದರೂ ಈ ಸಮಾಜದ ಈ ಅನ್ನದ ಋಣ ನಾವು ತೀರ್ಸೋದು. ಅಪ್ಪ ಅವ್ರು ಏನು ಕಷ್ಟ ತಗೊಂಡಾರ ಅದು ನನಗೆ ಗೊತ್ತೈತಿ. ಹಗಲು ರಾತ್ರಿ ಇಲ್ಲ. ನಾ ಇದೇ ಹೇಳಿದ್ರೆ ಅವ್ರ ಜಾಗದಾಗ ನಾ ಆಗಿದ್ರ ಅವ್ರ ಜೊತೆಗಿದ್ದವ್ರು ಎಷ್ಟೋ ಮಂದಿ ಏನೇನು ಆಗಿರ್ತಾರೆ. ಬಟ್ ಅವ್ರು ಇಡೀ ಜೀವನವನ್ನೇ ತ್ಯಾಗ ಮಾಡಿ ಇದೇನು ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ನಮ್ಮಂಥವ್ರ ಮುಂದೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಟ್ ವುಡ್ ಹ್ಯಾವ್ ಬಿನ್ ಡನ್. ಬಟ್ ಅವ್ರು ಅದನ್ನು ಮಾಡಲಿಲ್ಲ. ತಾವು ಸ್ವತಃ ಬೆಂಕಿಯೊಳಗೆ ಸಿಕ್ಕ ನಮ್ಮನ್ನು ಕರ್ಕೊಂಡು ನಮಗೊಂದು ಹಾದಿ ತೋರಿಸುವಂಥ ಪ್ರಯತ್ನ ಮಾಡಲಾಗ್ತಾರೆ. ಇಂಥ ಹೊತ್ತಿನಾಗ ನಾವು ಸಾಥ ಕೊಡಲಿಲ್ಲ ಅಂದ್ರೆ ಮುಂದೆ ಇನ್ನೊಬ್ಬರು ಇಂಥ ಸ್ವಾಮಿಗಳು ಹುಟ್ಟುತ್ತಾರೆ. ನನಗೇನು ಅವ್ರ ಮುಂದೆ ಅವ್ರನ್ನ ವರ್ಣನ ಮಾಡಬೇಕಾಗಿಲ್ಲ. ಯಾಕಂದ್ರೆ ನಾನು MLA ನಿಲ್ಲವಲ್ಲ, ಎದಕ್ಕೂ ನಿಲ್ಲವಲ್ಲ, ಅವ್ರ ಸಹಾಯನೂ ನಾನು ತಗೊಳ್ಳವಲ್ಲ. ಆದ್ರೆ ಗುರುಗಳ ಆಶೀರ್ವಾದ ಬೇಕು, ಅವ್ರ ಉಪಕಾರ ಸ್ಮರಣ ನಮ್ಮ ಇಡೀ ಸಮಾಜಕ್ಕೆ ಇರಬೇಕನ್ನೋ ದೃಷ್ಟಿ. ನಾನು ಇವತ್ತು ಆರೋಗ್ಯ ದೃಷ್ಟಿಯಿಂದ ನಾನು ಗುರು ಸ್ಥಿತಿ ಒಳಗಿರಲಿಲ್ಲ. ಆದರೆ ಚಿಕ್ಕೋಡಿ ನನಗೆ ಅವಿನಾಭಾವ ಸಂಬಂಧ ಇರುವುದರಿಂದ ಇಲ್ಲಿ ಬಂದು ನಾನು ವಕೀಲ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಂಡು ಈ ಚಳವಳಿಯನ್ನು ಬಲಿಷ್ಠಗೊಳಿಸುವಂಥ ಶಕ್ತಿ ಚಿಕ್ಕೋಡಿ ವಕೀಲರಲ್ಲಿ ಮಾತ್ರ. ಇದನ್ನು ಬಹಳ ಅಭಿಮಾನದಿಂದ ಈ ಅಭಿಮಾನದ ಕರೆಯನ್ನು ನಾವು ದಯವಿಟ್ಟು ಮನ್ನಿಸಿ ಆ ಬೆಳಗಾವಿಯಲ್ಲಿ ನಡೆಯುವಂಥ
ಒಂದು ಇಡೀ ರಾಜ್ಯದ ಇದನ್ನು ಯಶಸ್ವಿಗೊಳಿಸುವ ಮೂಲಕ ತದನಂತರ ಅಲ್ಲಿ ಏನು ನಿರ್ಣಯ ಆಗ್ತದೆ ಆ ನಿರ್ಣಯದ ಪ್ರಕಾರ ನಾವೆಲ್ಲ ಹೋಗುವಂಥ ವ್ಯವಸ್ಥೆ ಮಾಡಿಕೊಳ್ಳೋದು ಅಂತ ಮಾತು ನನ್ನ ಮಾತು.